ಆಗಮಿಸಿರುವಂಥ ಬಕೇರೇಶ್ವರ ಮಹಾಮಠದ ಎಲ್ಲ ಭಕ್ತಾದಿಗಳಲ್ಲಿ ಪ್ರಜ್ಞಾವಂತ ಶರಣ ತಂದೆ ತಾಯಿಗಳೇ, ಮುದ್ದು ಮಕ್ಕಳೇ, ನಿಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣೂ ಶರಣಾರ್ಥಿಗಳು. ಯವ್ವ ಈ ಕಡೆ ಕೈ ಮುಗಿದೇರಿ ಯವ್ವ, ನಾನು ನಮಸ್ಕಾರ ಮಾಡಿದೆ ನಿಮಗೆ. ಬೆಳಗಿನ ಜಾವ ಹಂಗೆ ಅಡ್ಡಾಡ್ಕೊಂಡು ಹೊರಗೆ ಹೊಂಟಿರ್ತೀರಿ ವಾಕಿಂಗ್ ಅಂತ, ಸುಮ್ಮ ಚರಿಗೆ ಹಿಡ್ಕೊಂಡು ಹೊಂಟಿರ್ತೀರಿ, ಸುಮ್ಮ ಎದಕ್ಕೋ ಕೆಲಸಕ್ಕೆ ಹೊಂಟಿರ್ತೀರಿ. ಹೋಗುವಂಥ ಸಂದರ್ಭದೊಳಗೆ ಯಾರಾದರೂ ಎದುರುಗಡೆ ಬಂದು ಶರಣು ಶರಣಾರ್ಥಿ ನಮಸ್ಕಾರ ಗೌಡ್ರ ಅಂದ್ರೆ ನೀವೇನು ಮಾಡ್ತೀರಿ? ಹಂಗೆ ನಿಲ್ತೀರೇನ್ರಿ? ಚರಿಗೆ ಕೆಳಗಿಟ್ಟು ಒಂದಿಷ್ಟು ಜನ ಚಪ್ಪಾಳೆ ಹೊಡಿತೀರೇನ್ರಿ? ಇಲ್ಲಲ್ಲ, ಏನು ಮಾಡ್ತೀರಿ? ನಮಸ್ಕಾರ ರೀ, ಶರಣು ಶರಣಾರ್ಥಿ ಅಂತೀರಲ್ರಿ. ಸಂಸ್ಕಾರ ನಿಮಗೆ ಬಿತ್ತಾರ, ಭಾಳ ಚಲೋ ಬಿತ್ತಾರ. ಯಾಕಂದ್ರೆ ಅಜ್ಜೋರು ಹಂಗದಾರ. ಅಜ್ಜೋರು ನೋಡ್ರಿ, ಗುರು ಬಹಳ ಗಟ್ಟಿದ್ದ ಅಂದ್ರೆ ಶಿಷ್ಯರು ಭಾಳ ಗಟ್ಟಿ ಇರ್ತಾರಂತ. ಈ ಬೋಧಿ ವೃಕ್ಷದೊಳಗೆ ಬೋಧಿ ವೃಕ್ಷರು ಅಂತ ನೀವು ಹೆಸರು ಕೇಳಿರಬಹುದು. ಎಲ್ಲ ಕಡೆ ಮಾರ್ಗದರ್ಶನ ಮಾಡುವಂಥ ಬೋಧಿ ವೃಕ್ಷರು ರಾಜನ ಮಹಾಮಣಿತನಕ್ಕೆ ಗುರುವರ್ಯರಾಗಿದ್ದರು. ಆ ಬೋಧಿ ವೃಕ್ಷರ ಕಡೆ ಒಬ್ಬ ರಾಜ ಒಂದು ಕಂಪ್ಲೇಂಟ್ ಇಟ್ಕೊಂಡು ಬರ್ತಾನ. ಏನು ಕಂಪ್ಲೇಂಟ್ ಇಟ್ಕೊಂಡು ಬರ್ತಾನಂದ್ರೆ, ಬೋಧಿ ವೃಕ್ಷರೇ, ನಮ್ಮ ಆಸ್ಥಾನದೊಳಗಿರುವಂಥ ಕುದುರೆ ಕುಂಟಾಕತ್ತೈತ್ರಿ ಅಂದ. ಏನಾಗತ್ತೈತ್ರಿ? ಕುಂಟಾಕತ್ತೈತ. ನಮ್ಮ ಆಸ್ಥಾನದೊಳಗಿರುವಂಥ ಕುದುರೆ ಕುಂಟಾಕತ್ತೈತ. ಏಕಂತ ಗೊತ್ತಾಗೋಲ್ದು, ಯಾಕಂತ ಗೊತ್ತಾಗೋಲ್ದು. ನೋಡಿದ್ರೆ ಎಂತಿಂಥ ದೊಡ್ಡ ದೊಡ್ಡ ಪಂಡಿತರ ಕಡೆ, ವಿದೇಶದ ದೊಡ್ಡ ದೊಡ್ಡ ಡಾಕ್ಟರ್ ಕಡೆ ತೋರಿಸಿದ್ರು ಕೂಡ ಆ ಕುದುರೆ ಮತ್ತೆ ಸೀದಾ ಆಗವಲ್ದಾಗೈತದ. ಅದು ಏನಾಗೈತೆ ಸ್ವಲ್ಪ ನೋಡ್ರಿ ಅಂತ ಬೋಧಿ ವೃಕ್ಷರ ಕಡೆ ಕೇಳಿದಾಗ ಬೋಧಿ ವೃಕ್ಷರು ಒಂದ ಮಾತು ಹೇಳಿದ್ರಂತ, ಆ ಕುದುರೆ ಸೇವಾ ಮಾಡಲಿಕ್ಕೆ ಅದನ್ನು ನಡೆಸ್ಕೊಂಡು ಹೋಗಾಕ ಒಬ್ಬನ ಬಡಿಗೆ ಹಿಡ್ಕೊಂಡು ಇಟ್ಟಿ, ನೀನು ಒಬ್ಬನ ಕೆಲಸಕ್ಕೆ ನೇಮಕ್ಕಿಟ್ಟಿ, ಅವ ಕುಂಟಾಕತನ, ಅವನು ಮೊದಲು ತೆಗೆದು ಹೋಗಿ ಆ ಕುದುರೆ ಸೀದಾ ಹಾಕತ್ ನೋಡು ಅಂತ ಹೇಳಿದ್ರಂತವ್ರು. ಕುದುರೆಗೆ ಏನೂ ಆಗಿಲ್ಲ, ಆರಾಮ್ ತಪ್ಪಿಲ್ಲ, ಏನೂ ಆಗಿಲ್ಲ. ಬಹಳ ಜನ ನಗಾಕತ್ತೀರಿ ತಿಳಿದತ್ತಂತ ಭಾವಿಸ್ಕೊಳ್ತೀನಿ. ಆ ಕುದುರೆಗೆ ಏನೂ ಆಗಿಲ್ಲ, ಕುದುರೆ ಬಹಳ ಚಲೋನ ಐತೆ. ಆದ್ರೆ ಅದಕ್ಕೆ ಮಾರ್ಗದರ್ಶನ ಮಾಡುವಂಥ, ಅದನ್ನು ಮುನ್ನಡೆಸುವಂಥ, ಏನು ಕುದುರೆ ಮಾಡೋ ಸೇವಾ ಮಾಡುವಂಥ ಹುಡುಗದಾನಲ್ಲ, ಅವನು ಕುಂಟಾಕತಾನ. ಅವ ಕುಂಟಾಕತ್ತಿದ ಕುದುರೆ ಕುಂಟಾಕತ್ತದ ನೋಡ್ರಿ. ಯಾಕಂದ್ರೆ ನಿಮ್ಮನ್ನ ಮಾರ್ಗದರ್ಶನ ಮಾಡುವಂಥ, ನಿಮ್ಮನ್ನ ಮುನ್ನಡೆಸಿಕೊಂಡು ಹೋಗುವಂಥ, ನಿಮಗೆ ಯಾವಾಗಲೂ ಕೂಡ ಬೆನ್ನ ತಟ್ಟಿ ಹಿಂಗೆ ನಡಿಪ ಅಂತ ನಿಮಗೆ ಗುರು ಆಗಿರುವಂಥ ಫಕೀರೇಶ್ವರ ಮಹಾಸ್ವಾಮಿಗಳು, ಗುರುಪಾದ ಮಹಾಶಿವ ಯೋಗಿಗಳು ಬಹಳ ಗಟ್ಟದಾರಂತ ನೀವು ಕುಂಟೋಲಾಗಿರಿ. ಹೌದಲ್ರಿ? ನೋಡ್ರಿ, ಎಷ್ಟೋ ಮಠಗಳದಾವು ಹಾಳು ಬಿದ್ದಾವು, ಎಷ್ಟೋ ಮಠಗಳದಾವು ಜೀರ್ಣೋದ್ಧಾರ ಆಗಿಲ್ಲ, ಎಷ್ಟೋ ಮಠಗಳದಾವು ಇನ್ನೂ ಅಲ್ಲಿ ಮಾರ್ಗದರ್ಶನ ಮಾಡುವಂಥ ಗುರುಗಳೇ ಇಲ್ಲ. ಎಷ್ಟೋ ಮಠಗಳದಾವು ಅಲ್ಲಿ ಪ್ರವಚನಗಳು ನಡೆಯಂಗಿಲ್ಲ, ಎಷ್ಟೋ ಮಠಗಳದಾವು ಜ್ಞಾನ ದಾಸೋಹಗಳು ನಡೆಯಂಗಿಲ್ಲ. ಆದ್ರೆ ನೋಡ್ರಿ, ನಿಮ್ಮ ಮಠ, ನಿಮ್ಮ ಊರು, ನಿಮ್ಮ ಶಾಪುರ ನಗರ ಎಷ್ಟು ಪುಣ್ಯ ಮಾಡೈತಂದ್ರೆ ಇಲ್ಲಿ ಜ್ಞಾನ ದಾಸೋಹ ನಡೆಯಕತ್ತೈತೆ. ವರ್ಷ ಪೂರ್ತಿ ಜ್ಞಾನ ದಾಸೋಹಕ್ಕೆ ಮುನ್ನೋಡಿಯನ್ನು ಬರೆಯುವಂಥ ಕಾಯಕ ಕೆಲಸವನ್ನು ಫಕೀರೇಶ್ವರ ಮಹಾಮಠ ಮಾಡಕತ್ತೈತಂದ್ರೆ ಇನ್ನೊಮ್ಮೆ ಜೋರು ಚಪ್ಪಾಳಿ ತಟ್ರಿವ. ಬೇಡರ ಕಣ್ಣಪ್ಪ ಹೆಂಗೆ ಬೇಟೆಯಾಡುವಂಥ ಸಂದರ್ಭದೊಳಗೆ ಕಾಡಿಗೆ ಹೋಗಿರ್ತಾನಂತ. ಕಾಡಿಗೆ ಹೋದಂಥ ಸಂದರ್ಭದೊಳಗೆ ಬೇಡರ ಕಣ್ಣಪ್ಪ ಒಂದು ಶಿವನ ದೇವಾಲಯವನ್ನು ನೋಡ್ತಾನ. ಯಾವಾಗ ಶಿವಲಿಂಗವನ್ನು ನೋಡ್ತಾನ, ಬೇಡರ ಕಣ್ಣಪ್ಪ ಅಂತಾನ, ದೇವರೆಲ್ಲ ಧೂಳು ಹಿಡಿದು ಹೋಗ್ಯಾವು, ಹೂಗಳೆಲ್ಲ ಬಾಡಿ ಹೋಗ್ಯಾವು, ಅದರ ಸುತ್ತಲೂ ಜೀಡು ಹಿಡಿದು ಹೋಗೈತ. ಇದಕ್ಕೇನೂ ಪೂಜೆ ಮಾಡೇ ಇಲ್ಲ ಶಿವಲಿಂಗಕ್ಕೆ. ಹಾಳು ಬಿದ್ದಿರುವಂಥ ದೇವರು ಅದರ ಹತ್ರ ಹೋಗ್ತಾನಂತ. ಬೇಡರ ಕಣ್ಣಪ್ಪ ಹಿಂಗ ಅದರ ಹತ್ತಿರ ಹೋಗಿ ನೋಡ್ರಿ, ಆ ಶಿವಲಿಂಗವನ್ನು ಯಾವಾಗ ನೋಡಿದ, ತಾನು ಧರಿಸಿರುವಂಥ ಆ ಚಪ್ಪಲಿಯ ಕಾಲಿನಿಂದಲೇ ಮ್ಯಾಲೆ ಹತ್ತಿ ಅಲ್ಲಿರುವಂಥ ಆ ಹೂಗಳು ಏನು ಧೂಳು ತುಂಬಿತ್ತಲ್ಲ ಅದನ್ನ ಹಿಂಗೆ ಸರಿಸ್ತಾನಂತ. ಅವಾಗಿನ ಚರ್ಮದ ಚಪ್ಪಲಿಗಳು, ಈಗಿನ ಎಲ್ಲ ಏನು ಬಂದವಲ್ರಿ, ಬಾಟ ಗಿಟ ಹೂ ಶಾವು ಅಂತ. ಆ ಚರ್ಮದ ಚಪ್ಪಲಿಗಳನ್ನು ಮ್ಯಾಲ ಹಾಕೊಂಡು ಹಿಂಗೆ ಸರಿಸ್ತಾನಂತ. ತನ್ನ
ಆ ಹೊಲಸಾಗಿರುವಂಥ ಬಟ್ಟೆಗಳನ್ನು ತಗೊಂಡು ಹಿಂಗೆ ಧೂಳು ಹೊಡಿತಾನಂತ, ದೇವರಿಗೆ ಒರೆಸ್ತಾನಂತ. ತಾನು ಬೇಟೆಯಾಡಿರುವಂಥ ಏನು ಪ್ರಾಣಿಗಳ ಮಾಂಸ ಇತ್ತಲ್ಲ, ಆ ಮಾಂಸವನ್ನು ತೆಗೆದು ಆ ದೇವರಿಗೆ ನೈವೇದ್ಯ ಹಿಡಿಯೋದಕ್ಕೆ ಇಡ್ತಾನಂತ. ಅಲ್ಲೇ ದೂರದೊಳಗೆ ಹೋಗಿ ನೀರನ್ನ ಒಂದು ಚಂಬೊಳಗ ಯಾವುದರ ಒಂದು ಆಶ್ರಯದೊಳಗೆ ಒಂದು ಬುಟ್ಟಿ ಒಳಗೆ ತುಂಬಿಕೊಂಡು ಬರಬೇಕು. ಏನೂ ಇಲ್ಲ, ಬಾಯಿ ಒಳಗೆ ನೀರನ್ನು ತುಂಬಿಕೊಂಡು ಆ ಶಿವಲಿಂಗ ದೇವಸ್ಥಾನಕ್ಕೆ ಬರ್ತಾನಂತ. ಆ ಶಿವಲಿಂಗದ ಮೇಲೆ ಬಾಯಿ ಒಳಗಿನ ನೀರು ಹಾಕತಾನಂತ. ನೋಡ್ರಿ ಹೆಂಗೈತ, ನಮಗೆಲ್ಲ ಸೆಟ್ ಬರ್ಬೋದಲ್ರಿ? ಯಾವ್ರೆ ಹೆಂಗೆ ಇಲ್ಲಿ ಮಾಡಕತ್ತಂದ್ರೆ ಪರ 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 ಬಡ್ದು ಹೊರಗೆ ಕಳಿಸ್ತೀರಿ ನೀವು. ಆತನನ್ನ ಬಡಿತೀರಿ, ಹೊಡಿತೀರಿ. ನೋಡ್ರಿ, ಈ ರಾಮದಾಸರು ಹೀಗೆ ಒಂದು ಮನೆಗೆ ಬಂದಿರುವಂಥ ಸಂದರ್ಭದೊಳಗೆ ಒಂದು ಸಣ್ಣ ಮಗು ಹಿಂಗೆ ಜೋಳಿಗೆ ಹಾಕೊಂಡು ಭಿಕ್ಷೆ ಬೇಡುವಂಥ ಸಂದರ್ಭದೊಳಗೆ ತನ್ನ ಮನೆಯ ಒಳಗಿನಿಂದ ಹೊರಗೆ ಬಂದ ರಾಮದಾಸನ ಜೋಳಿಗೆ ಒಳಗೆ ತಳಗಿದ್ದಂಥ ಮಣ್ಣನ್ನು ತೆಗೆದು ಹಿಂಗೆ ಒಗೆದು ಬಿಡ್ತದಂತ. ಯಾವಾಗ ಜೋಳಿಗೆ ಒಳಗೆ ಒಗಿತದ ಅಲ್ಲಿದ್ದವರೆಲ್ಲ ಬಡಿಯಾಕತ್ರು ಅದನ್ನು, ಮಗುನು ಬೈಯಾಕತ್ರು, ತಾಯಿ ಬೈಯಾಕತ್ಲು, ಬಡಿಯಾಕತ್ಲು, ಬದುಕಿದೈತಿಲ್ಲ ನನಗೆ ಅನ್ನಕತ್ಲು. ಆದ್ರೆ ರಾಮದಾಸರು ಹೇಳಿದ್ರು, ಬಡಿಬೇಡವ, ಬೈಬೇಡ ಅಂದರು. ಬಡಿಬೇಡ, ಬೈಬೇಡ. ಯಾಕಪ್ಪ ನಿನಗೆ ಗೊತ್ತಾಗಿಲ್ಲ, ಸುಮ್ಮಿರು. ಮಣ್ಣು ಹಾಕೋದೇನ, ಮಹಾತ್ಮರು ಬಂದಾಗ ಮಣ್ಣು ಹಾಕೋದೇನ, ಸಂತರು ಬಂದಾಗ ಮಣ್ಣು ಹಾಕೋದೇನ, ಏನಾದರೂ ನೀಡಬೇಕು, ಇರ್ಲಿಕ್ಕಾದ್ರೆ ಸುಮ್ ಕೂಡಬೇಕು. ಅವಾಗ ರಾಮದಾಸರು ಹೇಳಿದ್ರಂತ, ಯವ ನಾನು ನೀಡಿಸಿಕೊಳ್ಳೋದಕ್ಕೆ ಬಂದಿಲ್ಲ. ಅದ್ಭುತ ಐತಿ ಕೇಳ್ರಿ. ಅವ ನಾನು ನೀಡಿಸಿಕೊಳ್ಳೋದಕ್ಕೆ ಬಂದಿಲ್ಲ, ಹೇಗೆ ನೀಡಬೇಕು ಅಂತ ಕಲಿಸೋದಕ್ಕೆ ಬಂದಿನಿ ಅನ್ನುವಂಥ ಮಾತುಗಳನ್ನು ರಾಮದಾಸರು ಹೇಳಿದ್ರಂತ. ನೋಡ್ರಿ, ಯಾವಾಗ ನೋಡ್ರಿ ಬೇಡರ ಕಣ್ಣಪ್ಪ ಆ ಚಪ್ಪಲಿಯಿಂದ ಹಿಂಗ ಸ್ವಚ್ಛ ಮಾಡಕತ್ತ, ಹೊಲಸು ಬಟ್ಟೆಗಳಿಂದ ಒರೆಸಾಕತ್ತ, ತನ್ನ ಬಾಯಿ ಒಳಗೆ ನೀರು ತುಂಬಿಕೊಂಡು ನೀರು ಹಾಕಾಕತ್ತ, ಆ ಮಾಂಸವನ್ನು ಎಡಿ ಹಿಡಿಯಕತ್ತ, ಶಿವನೊಳಗೆ ತನ್ಮಯನಾದ, ಶಿವಲಿಂಗವನ್ನು ಪೂಜೆ ಮಾಡಕತ್ತ. ನಾವಂತೀವಿ ದೇವರಿಗೆ ಪರಿಪಕ್ವವಾಗಿರುವಂಥ ಮೃಷ್ಟಾನ ಭೋಜನ ಎಡೆ ಹಿಡಿಯೋದ್ರಿಂದ ದೇವರು ಒಲೆಯೋದಿಲ್ಲ. ನಾನು ನಿನ್ನೆ ಅದ್ಭುತವಾಗಿರುವಂಥ ವಚನ ಹೇಳಿದೆ, ನಾದಪ್ರಿಯ ಶಿವನೆಂಬರು. ನಾದಪ್ರಿಯ ಶಿವನಲ್ಲ, ವೇದಕ್ಕೂ ಶಿವ ಒಲೆಯೋದಿಲ್ಲ. ನಾವು ಧರಿಸುವಂಥ ಆಡಂಬರದ ವಸ್ತುಗಳು ನಮಗೆ ಬಹಳ ಚಲೋ ದುಡ್ಡು ಐತ್ರಿ ಅಪ್ಪೋರ, ದೇವರಿಗೆ ಬೇಡಿದ್ದನ್ನು ಒಯ್ದು ಕೊಡ್ತೀವಿ ಅಂದರೂ ಕೂಡ ದೇವರು ಒಲಿಯೋದಿಲ್ಲ. ಎದಕ್ಕೆ ಒಲಿತಾನ್ರಿ ದೇವರು? ಮನಸ್ಸು ಶುದ್ಧವಾಗಿರಬೇಕು. ಹೊರಗೆ ನೀವು ಎಂಥ ಬಟ್ಟೆರ ಉಟ್ಕೋರಿ. ಭಾಳ ಜನ ಈಗಿನ ಭಕ್ತಿಗಳು ಹೆಂಗಾಗ್ಯಾವ ಅಂದ್ರೆ, ಹೊರಗೆ ನೋಡ್ಬೇಕ್ರಿ ಭಾಳ ಚಲೋ ಅವರು. ಏನವು ಶೂಟು ಬೂಟು ದೇವ್ರಿಗೆ ಹೋಗಿ ಒಂದು ನೋಡ್ಬೇಕು, ಕಿಸದ ರೊಕ್ಕ ಅದಾವಂತ ಪಿಂಡಿ ಗಟ್ಲೆ ಒಯ್ದು ಆ ಕಾಣಿಕೆ ಡಬ್ಬಿ ಒಳಗೆ ಹಾಕಾಕ್ತಿರ್ತಾವೆ. ಯಾವ ಲೂಟಿ ಹೊಡ್ಕೊಂಡು ಬಂದಿರ್ತಾವೆ ಯಾರಿಗೆ ಗೊತ್ತಿಲ್ಲ. ನಮ್ಮ ಕಡೆ ಹೊರಗೆ ಬಹಳ ಆಡಂಬರದ ವಸ್ತುಗಳದಾವು, ಬಟ್ಟೆಗಳದಾವು. ಒಂದಿಷ್ಟು ಜನ ಮತ್ತು ಬಾಯಿನೂ ಭಾಳ ಶುದ್ಧ ಇರ್ತೈತ್ರಿ. ಶುದ್ಧ ಇರಂಗಿಲ್ಲ ಅಂತ ಹೇಳಕತ್ತೀನಿ ನಾನು, ಬಾಯಿನೂ ಭಾಳ ಶುದ್ಧ ಇರ್ತೈತೆ. ನೋಡ್ಬೇಕು, ನಿಮ್ಮ ಮುಂದೆ ಬಂದು ಎದುರುಗಡೆ ಬಂದು ಭಾಳ ಚಲೋ ಮಾತಾಡಕತ್ತಿರ್ತಾರೆ. ಏನ್ರಿ ಅವನಿಗೆ ಭಾಳ ಚಲೋ ಆಗಲಿ, ಒಳಗೆ ಚಲೋ ಆಗಬಾರ್ದು ಅನ್ನೋದು ಇರ್ತದೆ. ಅವು ಬೆಳಿಲ್ರಿ ಅಂತಾರ, ಒಳಗೆ ಬೆಳಿಬಾರ್ದು ಅಂತಾರ. ಹೊರಗೆ ಸುಮ್ಮ ಕಣ್ಣು ಮುಚ್ಕೊಂಡು ದೇವರ ಮುಂದೆ ಕುಂತಿರ್ತೀವಿ ಕೈ ಮುಕ್ಕೊಂಡು, ಒಳಗೆ ಬೇರೆ ಕಡೆನೇ ಚಿಂತೆ ನಡೆದಿರ್ತದೆ. ಅವ ಹಂಗೆ ಹೋಗ್ಬೇಕು, ಹಿಂಗೆ ಹೋಗ್ಬೇಕು, ಆಕ್ಸಿಡೆಂಟ್ ಆಗಿರೋ ಸಾಯಬೇಕು, ನನಗೆ 1 ಕೋಟಿ ರೂಪಾಯಿ ಬೇಕು, ಅಷ್ಟು ಬೇಕು, ಇಷ್ಟು ಬೇಕು ನಡೆದಿರ್ತೈತ್ರಿ. ದೇವರು ಹೇಳೋದು, ಭಗವಂತ ಒಲಿಯೋದು ಎದಕ್ಕೆ ಅಂದ್ರೆ ಅವನಿಗೆ ಮಹಾದೇವ ಅಂತ ಕರೆದ್ರಿ. ಎದಕ್ಕೆ ಕರೆದ್ರಿ? ಮಹಾದೇವ ಎಲ್ಲವನ್ನ ಒಳಗೊಂಡವ, ಎಲ್ಲರನ್ನ ತನ್ನೊಡೆಗೆ ಕರ್ಕೊಂಡು ಹೋಗೋನ ಮಹಾದೇವ. ಆತ ಎಲ್ಲವನ್ನ ಪರೀಕ್ಷೆ ಮಾಡ್ತಾನ್ರಿ. ಈ ಸೃಷ್ಟಿಯನ್ನ ನಿರ್ಮಾಣ ಮಾಡ್ಯಾನಂದ್ರೆ ಇಟ್ಟಿಟ್ಟು ಪರೀಕ್ಷೆ ಮಾಡಂಗಿಲ್ಲೇನ್ರು? ನಿಮ್ಮ ಆಗು ಹೋಗುಗಳನ್ನು ಪರೀಕ್ಷೆ ಮಾಡಂಗಿಲ್ಲೇನು? ನಿಮ್ಮ ಕೆಟ್ಟದ್ದ ಪರೀಕ್ಷೆ ಮಾಡಂಗಿಲ್ಲೇನು? ಎಲ್ಲವನ್ನ ಪರೀಕ್ಷೆ ಮಾಡ್ತಾನ. ನೀವು ಅಂತೀರಿ ಅವನಿಗೆ ಎಲ್ಲಿ ಕಾಣಬೇಕ್ರಿ ದೇವರಿಗೆ? ನಾವು ಮಾಡಿದ ಒಳ್ಳೇದು, ನಾವು ಮಾಡಿದ ಕೆಟ್ಟಿದ್ದು.
ಏನೋ ಅವನಿಗೆ ಕಾಣೋದಿಲ್ಲ ಅಂದ ಮೇಲೆ ಕೆಟ್ಟದ್ದು ಮಾಡಿದ್ರೆ ನಡೀತದ ಬಾ ಅಂತ ತಿಳ್ಕೊಂಡು ಇನ್ನೊಬ್ಬರ ತಲೆಯನ್ನು ಹೊಡೆದು ಗಳಿಸುವಂಥ ದಿನಮಾನಕ್ಕೆ ನಾವು ಬಂದೀವಿ. ನೋಡ್ರಿ, ಆ ಬೇಡರ ಕಣ್ಣಪ್ಪನ ಭಕ್ತಿ ಎಷ್ಟು ದೊಡ್ಡದಿತ್ತು ಅಂದ್ರೆ ಹೊರಗೆಲ್ಲ ಮೈ ಹೊಲಸಾಗಿತ್ತು. ಹೊಲಸ ಬಟ್ಟೆಗಳನ್ನ ಹಾಕಿಕೊಂಡಿದ್ದ, ಹಲ್ಲು ತಿಕ್ಕೊಂಡು ಎಷ್ಟು ದಿನ ಆಗಿತ್ತೇನೋ ಗೊತ್ತಿಲ್ಲ, ಆದ್ರೆ ಒಳಗಿರುವಂತ ಮನಸ್ಸು ಬಹಳ ಶುದ್ಧವಾಗಿತ್ತು. ಬೇಡರ ಕಣ್ಣಪ್ಪನ ಮನಸ್ಸು ಸುದ್ದಿರೋದಕ್ಕೆ ಇವತ್ತು 1000 ವರ್ಷಗಳು ಕಳೆದು ಹೋದರೂ ಕೂಡ ನಾವು ನೆನಿತೀವಿ.